ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗಲ್ಲಿ ನಿಮಗೆ ಒಂದು ಸರ್ಪ್ರೈಸ್ ಇದೆ. ಇವತ್ತು ನನಗೆ ದೊಡ್ಡ ಒಂದು ಏನು ಹೇಳ್ಬೋದು, ಒಂದು ದೊಡ್ಡ ಸಂತೋಷ ಆಯ್ತಿದೆ. ಯಾಕೆಂದರೆ ಇವತ್ತು ನಮ್ಮ ಅಮ್ಮಂಗೆ ಒಂದು ದೊಡ್ಡ ಗಿಫ್ಟ್ ಕೊಡೋಣ ಅಂತ ಹೋಗ್ತಿದ್ದೀನಿ. ಅದು ಏನು ಗಿಫ್ಟು, ಅದರ ಗಿಫ್ಟ್ನ ಅನ್ಬಾಕ್ಸ್ ಮಾಡೋಣ ಬನ್ನಿ. ಇವತ್ತು ನಮ್ಮ ಅಮ್ಮ ಎಷ್ಟು ಖುಷಿ ಪಡ್ತಾರೆ ಅಂತ ನೋಡೋಣ. ಒಂದು ಜಾಗಕ್ಕೆ ಅಲ್ಲಿಗೆ ಹೋಗಬೇಕು, ಅಲ್ಲಿಗೆ ಹೋಗೋಣ ಬನ್ನಿ. ಈಗ ಒಂದು ಸ್ವಲ್ಪ ಕೆಲಸ ಇದೆ, ಆ ಕೆಲಸ ಮುಗಿಸೋಣ, ಅಲ್ಲಿಗೆ ಹೋಗೋಣ. ಲೆಟ್ಸ್ ಗೋ ಗೈಸ್. ಇವಾಗ ಒಂದು ಕೆಲಸ ಬರ್ತೀನಿ, ಅಲ್ಲಿವರೆಗೂ ಸಿಗ್ತೀನಿ, ಅಲ್ಲಿವರೆಗೂ ಸಿಗೋಣ ಬಾಯ್ ಗೈಸ್. ಬನ್ನಿ ಈಗ ಹೋಗೋಣ ಗೈಸ್. ಈಗ ಅಲ್ಲ ನಮ್ಮ ಸೊ ಗೈಸ್ ಬೆಳಗ್ಗೆ ನಾಷ್ಟ ಬಾತ್ ಮಾಡಿದ್ದಾರೆ. ನಾಷ್ಟ ತಿನ್ಕೊಂಡು ಹೇಳಿದ್ನಲ್ಲ ಸರ್ಪ್ರೈಸ್, ಅಲ್ಲಿಗೆ ಹೋಗಬೇಕು. ನಾಷ್ಟ ತಿನ್ಕೊಂಡು ಹೋಗಮ್ಮ ಬನ್ನಿ. ಈಗ ನಾಷ್ಟ ತಿಂದು ಸಿಗ್ತೀನಿ, ಅಲ್ಲಿವರೆಗೂ ಟಾಟಾ ಬಾಯ್. ಸೊ ಗೈಸ್, ಈಗ ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಈಗ ಕರ್ನಾಟಕ ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಈಗ ನಮ್ಮ ಅಮ್ಮಂಗೆ ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸ್ಬೇಕಾಯ್ತು. ಆದ್ದರಿಂದ ಈಗ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಪ್ರೈಸ್ ಕೊಡೋಣ ಬನ್ನಿ. ಈಗ ಹಾಸ್ಪಿಟ್ಲಿಗೆ ಬಂದಿದ್ದೀನಿ ಹೋಗೋದು ಅಲ್ಲಿ ಬನ್ನಿ. ಈಗ ಬಂದಾಯಿತು ಮನೆಗೆ. ಅಲ್ಲಿ ಸೌಂಡ್ ಪೊಲ್ಯೂಷನ್ ಇತ್ತು, ಸೌಂಡ್ ಕೇಳಿಸ್ತಿರಲಿಲ್ಲ ಅಂದ್ಬಿಟ್ಟು ಬ್ಲಾಗ್ ಮಾಡೋಕ್ಕಾಗಿಲ್ಲ. ಗಿಫ್ಟು ತಂದಾಯಿತು, ಇದನ್ನ ಅನ್ಬಾಕ್ಸ್ ಮಾಡೋದಷ್ಟೇ. ನಮ್ಮ ಅಮ್ಮನ ಕೈಲೇ ಅನ್ಬಾಕ್ಸ್ ಮಾಡಿಸೋಣ. ಇದನ್ನ ಅನ್ಬಾಕ್ಸ್ ಮಾಡಿಸೋಣ. ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ ನಿಮಗೆ. ಅಲ್ಲಿ ಸೌಂಡ್ ಇರೋದ್ರಿಂದ ನೀವು ಬ್ಲಾಗ್ ಮಾಡೋಕ್ಕಾಗಿಲ್ಲ. ಹೇಳ್ಬೋದೇ ಏನಂತ. ಇದೇ ಗಿಫ್ಟು ಅನ್ಬಾಕ್ಸ್ ಮಾಡ್ತೀವಿ. ವೆಯ್ಟ್, ಇದು ಎಷ್ಟು ಅಂತ ನಿಮ್ಗೆ ಗೊತ್ತಾಗೋ ಗಿಫ್ಟ್ ಬಾಕ್ಸು ಹೆವಿ ಕಾಸ್ಟ್ಲಿ ನೋಡುವ. ತುಂಬ ಎಕ್ಸ್ಪೆನ್ಸಿವ್ ಗಿಫ್ಟ್ ಆಗಿದೆ ಇದು. ಮಿನಿಮಮ್ ಏನಿಲ್ಲ ಅಂದರೂ ಬಾಕ್ಸ್ ನೋಡಿ ಎಷ್ಟು ದೊಡ್ಡದಿದೆ. ಮಿನಿಮಮ್ ಏನಿಲ್ಲ ಅಂದರೂ ಹೆವಿ ದೊಡ್ಡದಿದೆ. ಏನಿರ್ಬೋದು ಅಂತ ನೋಡೋಕ್ಕೆ ಮುಂಚೆ ಗೆಸ್ ಮಾಡಬೇಕು ನೀವು, ಆವಾಗ ಗೊತ್ತಾಗೋದು ನಿಮಗೆ. ಆದ್ದರಿಂದ ಅನ್ಬಾಕ್ಸ್ ಮಾಡ್ತೀನಿ ವಿಡಿಯೋನ. ವೆಯ್ಟ್, ಆ್ಯಂಡ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಅನ್ಬಾಕ್ಸ್ ಮಾಡ್ತೀನಿ. ಒಂದು ಸ್ವಲ್ಪ ಫ್ರೆಶ್ ಅಪ್ ಆಯ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್ ಬಾಯ್. ಸಂಜೆ ಬಂದು ಈಗ ಲಂಚ್ಗೆ ಏನಿತ್ತಿಲ್ಲ ಸಾಂಬಾರು, ಅದಕ್ಕೆ 2 ನಿಮಿಷಕ್ಕೆ ಮಾಡೋ ರಸ ಮಾಡೋಣ ಬನ್ನಿ. ನನ್ನ ಕೈ ರುಚಿ ಇವತ್ತೇ ಟ್ರೈ ಮಾಡ್ತಿರೋದು. ರಸಮ್ ಮಾಡೋಕ್ಕೆ 2 ನಿಮಿಷಕ್ಕೆ ರಸಮ್ ಮಾಡೋಕ್ಕೆ ಇಷ್ಟು ಸಾಮಗ್ರಿ: ಹುಣಸೆಹಣ್ಣು, ಪೆಪ್ಪರ್, ಒಂದು ಟೊಮೊಟೊ ತಗೊಂಡು ಅದರಲ್ಲೇ ಅರ್ಧ ಇದಕ್ಕೆ ಆಮೇಲೆ ಹಾಕೋಕ್ಕೆ ಬನ್ನಿ. ಇದನ್ನ ಪೇಸ್ಟ್ ಮಾಡ್ಕೋಬೇಕು, ರುಬ್ಕೊಂಡು ನಿಮ್ಗೆ ಸಿಗ್ತೀನಿ. 2 ನಿಮಿಷಕ್ಕಾಗೋ ರಸಮ್ ಬನ್ನಿ ಮಾಡೋಣ. ಸೊ ಗೈಸ್, ಸ್ವಲ್ಪ ಆಯಿಲು, ಸ್ವಲ್ಪ ಜೀರಿಗೆ ಹಾಕೋಕ್ಕೆ, ಆಮೇಲೆ ಸ್ವಲ್ಪ ಟೊಮೊಟೊ, ಫ್ರೈ ಮಾಡಬೇಕು. ಬೇಕು ಅಂದರೆ ಕರಿಬೇವು ಸೊಪ್ಪು ಹಾಕ್ಬೋದು. ಆದರೆ ನಮ್ಮನೆ ಕರಿಬೇವು ಸೊಪ್ಪಿಲ್ಲ, ಅದರಿಂದ ಹಾಕೋದಿಲ್ಲ ಕರಿಬೇವಿನ ಸೊಪ್ಪು. ನೆಕ್ಸ್ಟು ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು 2 ನಿಮಿಷ ಬೇಯಿಸಿದ್ರೆ ರಸಮ್ ರೆಡಿ. ರಸಮ್ ನೀವು ಸಿಗ್ತೀನಿ. ಟಾಟಾ ಬೈ ಗೈಸ್. ಈಗ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ ನೋಡಿ. ಅನ್ಬಾಕ್ಸ್ ಮಾಡೋಣ. 3, 2, 1 ಸ್ಟಾರ್ಟ್. ಅನ್ಬಾಕ್ಸಿಂಗ್ ನೀವು ನೋಡ್ಬಿಟ್ರೆ ಸರ್ಪ್ರೈಸ್ ಆಗ್ಬಿಡ್ತೀರ. ದೊಡ್ಡ ಸರ್ಪ್ರೈಸ್. ಇನ್ನು ಅನ್ಬಾಕ್ಸಿಂಗ್ ಒಂದೇ ಕೈ ಬಿಚ್ಚಬೇಕು. ಒಂದು ಕೈಲಿ ಬ್ಲಾಗ್ ಮಾಡ್ತಿದ್ದೀನಿ. ಇದು ಕುಕ್ಕರ್ ಬಾಕ್ಸ್ ಇರ್ಬೋದು, ಒಳಗಡೆ ಇರೋದು. ನಮ್ಮ ಮನೆಗೆ
ಗೈಸ್ ಕುಕ್ಕರ್ ಬಾಕ್ಸ್ ಹೊಸದು ಗೈಸ್, ಈಗ ತಗೊಂಡಿದ್ದಾರೆ ಹೊಸ ತಗೊಂಡಿದ್ದಾರೆ. ಇದೇ ಸರ್ಪ್ರೈಸ್ ಗಿಫ್ಟ್. ಅವರೇ ತಗೊಂಡೋದು, ನಾನೇನಿಲ್ಲ, ಸುಮ್ಮನೆ ಕಾಮಿಡಿ ಆಗಿದ್ದೆ. ಅವರೇ ತಗೊಂಡೋದು ಹೊಸ ಕುಕ್ಕರ್. ಅಡುಗೆ ಮಾಡಲಿ, ಚೆನ್ನಾಗಿ ಅವ್ರು ಮಾಡಲಿ ಅಂತ. ಇಷ್ಟೇ ಗೈಸ್, ಸರ್ಪ್ರೈಸ್ ಅನ್ಬಾಕ್ಸಿಂಗ್. ಇಷ್ಟೇ. ಟಾಟಾ ಬಾಯ್ ಬಾಯ್, ಟೇಕ್ ಕೇರ್. ಇಷ್ಟೇ. ಇದು ಬ್ರ್ಯಾಂಡಿಂಗ್ ಏನು ಮಾಡಿದ್ವಿ. ಇಷ್ಟೇ ಗೈಸ್ ಈ ಅನ್ಬಾಕ್ಸಿಂಗ್ ವಿಡಿಯೋ. ಟಾಟಾ ಬಾಯ್ ಬಾಯ್, ಟೇಕ್ ಕೇರ್. ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ. ಅಂದರೆ ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ. ಈ ಅನ್ಬಾಕ್ಸಿಂಗ್ ಆಯಿತು, ನೆಕ್ಸ್ಟ್ ಇನ್ಯಾವ್ದಾರು ಇದು ಮಾಡ್ತೀನಿ. ಅಲ್ಲಿವರೆಗೂ ಇರಿ. ಕಾಮೆಂಟ್ ಮೂಲಕ ತಿಳಿಸಿ ಎಷ್ಟು ಕೊಡ್ಬೋದು ಅಂತ. ಇದಕ್ಕೆ ಟ್ರೈ ಮಾಡಿ, ಕಮೆಂಟ್ ದಿಸ್ ಬಾಕ್ಸ್. ಟಾಟಾ. ಸೊ ಗೈಸ್, ಇವತ್ತಿನ ಬ್ಲಾಗ್ ಹೆಂಗಿತ್ತು ಮತ್ತು ಸರ್ಪ್ರೈಸ್ ಹೆಂಗಿತ್ತು ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟು ಯಾವಾಗಲೂ ಹಿಂಗೆ ಇರಬೇಕು ಅಂತ ಕೇಳ್ಕೊತೀನಿ. ಮತ್ತು ನೀವು ಯಾರ್ಯಾರನ್ನೋ ಬೆಳೆಸ್ತೀರ ಅಂತ ನನ್ನಂತೂ ಒಬ್ಬನೂ ಬೆಳೆಸಿ, ಎಲ್ಲರೂ ಬೆಳೆಸ್ಬೇಕು. ನನ್ನ ಸ್ವಲ್ಪ ಬೆಳೆಸಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮ್ಮ ಸಪೋರ್ಟಿಂದ ಬೆಳಿತೀನಿ. ಬೆಳೆದು ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತೀನಿ. ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಬ್ಲಾಗ್ ಇಷ್ಟ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇನ್ಯಾವ ಥರ ಬ್ಲಾಗ್ ಮಾಡಬೇಕು ಅಂತ, ಮತ್ತು ಏನೇನು ತಪ್ಪಿದೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ಅದನ್ನ ಅಳವಡಿಸ್ಕೊಳ್ತೀನಿ ನನ್ನ ಬ್ಲಾಗ್ಗಳಲ್ಲಿ. ಇವತ್ತಿನ ಸರ್ಪ್ರೈಸು ಹಿಂಗಿತ್ತು. ನಮ್ಮ ಅಮ್ಮಂಗೆ ಸರ್ಪ್ರೈಸ್ ಏನಿಲ್ಲ, ಅದು ಕುಕ್ಕರ್ ಅಡುಗೆ ಮಾಡೋಕ್ಕೆ ಬೇಕಾಗಿತ್ತು, ಅದಕ್ಕೆ ತಗೊಬಂದು ಕೊಟ್ಟು. ನನ್ನ ಬ್ಲಾಗ್ ಇಷ್ಟ ಇದೆ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್. ಆ್ಯಂಡ್ ಲಾಸ್ಟ್ ನನ್ನ ಡೈಲಾಗ್, ನನ್ನ ಸೆಲೆಬ್ರಿಟೀಸ್ ಜೈ ಡಿ ಬಾಸ್ ಸೆಲೆಬ್ರಿಟೀಸ್ಗೆ ನಮಸ್ಕಾರ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್.